ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನನ್ನ ಚಾನಲಿಗೆ. ಹಾಗೆ ಇವಾಗ ನಾನು ಹೊರಡ್ತಾ ಇದ್ದೀನಿ ಚರ್ಚಿಗೆ. ಡ್ರೆಸ್ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಲ್ವಾ. ನಾನು ಆನ್ಲೈನ್ ಆರ್ಡರ್ ಮಾಡೋದು ಫ್ಲಿಪ್ಕಾರ್ಟ್ನಿಂದ. ತುಂಬ ಚೆನ್ನಾಗಿ ಲಾಸ್ಟ್ ಟೈಮ್ ಕೂಡ ನಾನು ವೇರ್ ಮಾಡಿದ್ದೆ, ಬಟ್ ನಿಮಗೆ ಫುಲ್ ಲುಕ್ ತೋರಿಸ್ಲಿಕ್ಕೆ ಆಗಿಲ್ಲ. ಹಾಗಾಗಿ ಇವತ್ತು ತೋರಿಸ್ತಾ ಇದ್ದೀನಿ. ದಿಸ್ ಇಸ್ ಮೈ ಫುಲ್ ಲುಕ್. ಗಾಡಿಯಲ್ಲಿ ತುಂಬಾ ಗಾಳಿ ಬೀಸ್ತಾ ಇತ್ತು, ಅದಕ್ಕೋಸ್ಕರ ಮತ್ತೆ ವಿಡಿಯೋವನ್ನು ತೆಗಿಲಿಕ್ಕೆ ಹೋಗಿಲ್ಲ. ಡ್ರೈವಿಂಗ್ ಮಾಡ್ತಾ ಇರುವಾಗಲೇ ತೆಗೆದ್ರಾಯಿತು. ನಾನು ಆರಾಮಾಗಿ ಕೂತ್ಕೊಂಡಿರ್ತೀನಲ್ವ, ಅದಕ್ಕೋಸ್ಕರ. ಹಾಗೆ ಇಬ್ಬರು ಕೂಡ ಮ್ಯಾಚಿಂಗ್ ಕಾಣ್ತಾ ಇದೆ. ಲಿಪ್ಸ್ಟಿಕ್ ಹಾಗೂ ಡ್ರೆಸ್ಸಲ್ಲಿ ಫ್ಲವರ್ಸ್ ಇದೆಯಲ್ವ, ರೆಡ್ ಕಲರ್, ಹಾಗೆ ಅವರ ಟಿ ಶರ್ಟಿಗೆ ಸರಿಯಾಗಿ ಮ್ಯಾಚ್ ಆಗ್ತಾ ಇದೆ. ಚರ್ಚಿಗೆ ಹೋಗ್ತಾ ಇದ್ದೀವಿ ನಾವು. ನಾಳೆ ಆ್ಯಕ್ಚುಲಿ ಹೋಗೋದು ಅಂತ ಪ್ಲ್ಯಾನ್ ಆಗಿತ್ತು, ಬಟ್ ಸಮ್ ರೀಸನಿಗೋಸ್ಕರ ಇವತ್ತು ಹೋಗ್ತಾ ಇದ್ದೀವಿ. ರೀಸನ್ ಏನಂತ ನಾಳೆ ಕನ್ಫರ್ಮ್ ಆಗಿದ್ರೆ ಹೇಳೋದಲ್ಲ, ಇಲ್ಲ ಅಂದರೆ ಬೇಡ. ಹಾಗೆ ನಾಳೆ ಕೂಡ ಹೊರಗಡೆ ಹೋಗ್ಲಿಕ್ಕಿದೆ. ಸೊ ಅಲ್ಲಿ ಹೋಗಿದರೆ ಇಲ್ಲಿ ಚರ್ಚಿಗೆ ಹೋಗ್ಲಿಕ್ಕೆ ಆಗಲ್ಲ, ಚರ್ಚಿಗೆ ಹೋಗಿದರೆ ಅಲ್ಲೇ ಹೋಗ್ಲಿಕ್ಕೆ ಆಗಲ್ಲ ಅಂತ ಎರಡೂ ಕಡೆ ಮ್ಯಾನೇಜ್ ಮಾಡಬೇಕಲ್ವಾ. ಸೊ ಅದಕ್ಕೋಸ್ಕರ ಚರ್ಚಿಗೆ ಇವತ್ತು ಹೋಗ್ತಾ ಇದ್ದೀವಿ. ಹಾಗೆ ತುಂಬ ಬಿಸಿಲು ಒಂದು ಕಡೆ, ಸೂರ್ಯ ಡೈರೆಕ್ಟ್ ಆಗಿ ನಾನು ಹೊಡೆಯುತ್ತೆ. ಅದಕ್ಕೋಸ್ಕರ ಕಣ್ಣೆಲ್ಲ ಒಂಥರ ಆಗುತ್ತೆ. ಹಾಗೆ ಹೋಗುವ ಚರ್ಚಿಗೆ. ಚಿಕ್ಕದಾಗಿ ಒಂದು ಪ್ರೇಯರನ್ನು ಮಾಡ್ತೀವಿ. ಯಾವತ್ತೂ ಕೂಡ ನಾವು ಡ್ರೈವಿಂಗನ್ನು ಮಾಡುವಾಗ ಒನ್ ವೇ, ಹೋಗುವಾಗ ಮಾಡಿಲ್ಲ ಅಂದರೆ ಬರುವಾಗ ಮಾಡ್ತೀವಿ. ಜಾಸ್ತಿಯಾಗಿ ನಾವು ಹೋಗುವಾಗಲೇ ಮಾಡ್ತೀವಲ್ಲ, 1-2 ಸಲ ಮಾತ್ರ ಬರುವಾಗ ಮಾಡಿದ್ದು, ಅದು ಕೂಡ ನೆನಪಿಲ್ಲದೆ. ಸೊ ಚಿಕ್ಕದಾಗಿ ಒಂದು ಪ್ರೇಯರ್ ಮಾಡ್ತೀವಿ ಹೊರಗಡೆ ಹೋಗುವಾಗ. ಇದು ನಾವು ಯಾವತ್ತೂ ಕೂಡ ಹಾಗೆ, ನಮ್ಮ ಊರಲ್ಲಿ ಕೂಡ ಇದ್ರೂ ಹಾಗೆ ಆಗಿತ್ತು. ಚಿಕ್ಕದಾಗಿ ಒಂದು ಪ್ರೇಯರನ್ನು ಮಾಡ್ತಿದ್ವಿ. ಅದು ಕೂಡ ತುಂಬ ಜನರು ಗೆಟ್ ಟುಗೆದರ್ ಆಗಿ ಹೋಗ್ತೀವಲ್ವ, ಹಾಗೆ ಇಬ್ಬರಿದ್ರೂ ಕೂಡ ಹಾಗೆಯೇ. ಹಾಗೆ ಪ್ರೇಯರನ್ನು ಮಾಡುವ. ಈ ಟ್ರಾಫಿಕಲ್ಲಿ ಇಲ್ಲಿಂದ 1 ಕಿಲೋಮೀಟರ್ ಹೋಗ್ಲಿಕ್ಕೆ 15 ನಿಮಿಷ ಆದರೂ ಬೇಕೇ ಬೇಕು ಹೆಚ್ಚಾಗಿ. ಅಷ್ಟೊಂದು ಟ್ರಾಫಿಕ್. ಖಾಲಿ 15 ನಿಮಿಷ ಇರೋದು ನಮಗೆ ಚರ್ಚಿಗೆ ಹೋಗಿ ಮುಟ್ಲಿಕ್ಕೆ. ಅಷ್ಟರೊಳಗೆ ಹೋಗಿ ಮುಟ್ಟಿದ್ರೆ ಸಾಕು. ಸಂಜೆ ಹೊತ್ತಿಗೆ ಬಂದಿದ್ರೆ ಸೂರ್ಯ ಮುಳುಗೋದನ್ನು ಯಾವತ್ತೂ ಕೂಡ ಕಾಣಿಸುತ್ತೆ. ಹಾಗೆ ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ. ನನಗೆ ಊರಲ್ಲೆಲ್ಲ ಇಷ್ಟೆಲ್ಲ ನೋಡಲಿಕ್ಕೆ ಸಿಗ್ತಾ ಇರಲಿಲ್ಲ, ಇಲ್ಲಿ ತುಂಬಾ ನೋಡ್ತಾ ಇದ್ದೀನಿ. ಪೂಜೆ ಕಂಪ್ಲೀಟ್ ಆದ ತಕ್ಷಣ ನಾವು ಬಂದ್ವಿ ಮದಿನಾ ಡಿಸ್ಕೌಂಟ್ ಮಾರ್ಕೆಟಿಗೆ. ಈ ಮದಿನಾ ಸ್ವಲ್ಪ ದೊಡ್ಡದಾಗಿಯೇ ಇದೆ. ಸ್ವಲ್ಪ ಗ್ರೋಸರಿ ಐಟಮ್ಸನ್ನು ತಗೊಳ್ಳುವ ಅಂತ ಹೋಗ್ತಾ ಇದ್ದೀವಿ. ಒಂದು ನೋಟಿಸ್ ಮಾಡಿದ್ದೀರಾ ನೀವು? ಕಾರ್ ಕಲರ್ ಮತ್ತು ನಮ್ಮ ಕಲರ್ ಸೇಮ್ ಇದೆ. ಡ್ರೆಸ್ ಕಲರ್, ನಾಟ್ ನಮ್ಮ ಕಲರ್. ಫಟಾಫಟ್ ಏನೇನು ಬೇಕು ಅವೆಲ್ಲ ತೊಗೊಂಡ್ವಿ. ಹಾಗೆ ಅವರಿಗೂ ಕೂಡ ಮಾರ್ಕೆಟಿಂಗ್ ಮಾಡಿ ಗೊತ್ತಿದೆಯಲ್ವ, ಹಾಗೆ ನನಗೂ ಕೂಡ ನಾರ್ಮಲಿ ಗೊತ್ತಿದೆ. ಸೊ ಅದಕ್ಕೋಸ್ಕರ ಒಂದು ಸೈಡಲ್ಲಿ ಅವ್ರು ಮಾಡ್ತಾರೆ, ಒಂದು ಸೈಡಲ್ಲಿ ನಾನು ಮಾಡ್ತೀನಿ. ಫಟಾಫಟ್ ಅಂತ ಆಗುತ್ತೆ. ಸೊ ಅದಕ್ಕೋಸ್ಕರ ಬಿಲ್ಲಿಂಗ್ ಕೂಡ ಬೇಗ ಆಗುತ್ತೆ, ಟೈಮ್ ಕೂಡ ವೇಸ್ಟ್ ಆಗಲ್ಲ. ಸೊ ಇವಾಗ ಅದೇ ಬಿಲ್ಲಿಂಗನ್ನು ಆಗ್ತಾಯಿದೆ. ಅವರು ನ್ಯೂಟೆಲ್ಲ ತರಲಿಕ್ಕೋಸ್ಕರ ಹೋಗಿದ್ದಾರೆ, ಮರ್ತೋಗಿದ್ದಾರೆ ಅವರು ತೊಗೊಳ್ಳಿಕ್ಕೆ. ಸೊ ಅದಕ್ಕೋಸ್ಕರ ಅವ್ರು ಹೋಗಿದ್ದಾರೆ. ಹಾಗಾಗಿ ನಾನು ಬಿಲ್ಲಿಂಗ್ ಕೌಂಟ್ರ್ ಹತ್ರ ನಿಂತ್ಕೊಂಡಿದ್ದೀನಿ. ಈ ಕೌಂಟರಲ್ಲಿ ನಾನು ಕಾರ್ಡ್ ಪೇಮೆಂಟನ್ನು ಮಾಡಿದೆ. ಹಾಗೆ ಅವರಲ್ಲಿ ಕ್ಯಾಶ್ ಪೇಮೆಂಟ್ ಮಾಡ್ತಾ ಇದ್ದಾರೆ. ಮಾರ್ಕೆಟಿಂಗ್ ಮಾಡಿ ಆಯಿತು. ಹಾಗೆ ತುಂಬ ಐಟಮ್ಸ್ ತೊಗೊಂಡಿವಿ ಇವತ್ತಿನ ದಿನ ಅಲ್ಲ. ಲಾಸ್ಟ್ ಟೈಮ್ ಏನು ಕೂಡ ತೊಗೊಂಡಿರಲಿಲ್ಲ. ಹಾಗೆ ಇವತ್ತಿನ ದಿನ ಲಾಟ್ರಿ ಟಿಕೆಟ್ ಸಿಕ್ಕಿಲ್ಲ, ಮೇ ಬಿ ಕ್ಲೋಸ್ ಮಾಡಿದ್ದಾರೆ ಇರಬೇಕು. ಹಾಗೆ ಒಳಗಡೆ ಮೀನು ತುಂಬಾ ಕಾಸ್ಟ್ಲಿ ಅಂತ ಅನಿಸ್ತು ನಮಗೆ.
ಹಾಗಾಗಿ ಬೇರೆ ಕಡೆಗೆಲ್ಲಾದರೂ ನೋಡೋಣ, ಸಿಕ್ಕಿದ್ರೆ ಒಳ್ಳೆಯದು. ಚಿಕನ್ ತೊಗೊಂಡಿದ್ದೀವಿ ಕೂಡ ಹೌದು, ಮತ್ತು ಅಷ್ಟೊಂದು ಫ್ರೆಶ್ ಇಲ್ಲ ಅನಿಸುತ್ತೆ. ಹೌದು. ಮತ್ತೇನಂತ ಹೇಳಿದರೆ ರಂಜಾನ್ ಸ್ಪೆಷಲ್, ಅದಕ್ಕೋಸ್ಕರ ಇದು ಏನಂತಾರೆ, ತುಂಬ ಜನರು, ಬಟ್ ರೇಟ್ ಏನು ಕೂಡ ಕಡಿಮೆ ಇರಲಿಲ್ಲ, ಜನರು ಜಾಸ್ತಿ ಆಗಿದ್ರು ಅಷ್ಟೇ. ಹಾಗೆ ರಂಜಾನ್ ಸ್ಟಾರ್ಟ್ ಆಗುತ್ತೆ. ಇದು ಏನಂತಾರೆ, ಇಲ್ಲಿ ರಂಜಾನ್ ಅಂತ ಹೇಳ್ತಾರೆ, ಹಾಗೆ ಊರಲ್ಲಿ ರಂಜಾನ್ ಅಂತ ಹೇಳ್ತಾರೆ ಅಲ್ಲ, ಯಾಕೆ ಹಾಗೆ ಗೊತ್ತಿಲ್ಲ ನನಗೆ. ಹೌದು, ನಾನಂತೂ ಚಿಕ್ಕ ವಯಸ್ಸಿನಿಂದ ರಂಜಾನ್ ಅಂತಾನೆ ಕೇಳದ್ದು. ಹಾಗೆ ನಿಮ್ಗೆ ಗೊತ್ತಿದ್ರೆ ನನಗೆ ಹೇಳಿ, ರಂಜಾನ್ ಅಂತ ಊರಲ್ಲಿ ಯಾಕೆ ಹೇಳ್ತಾರೆ, ಹಾಗೆ ಇಲ್ಲಿ ರಂಜಾನ್ ಅಂತ ಯಾಕೆ ಹೇಳ್ತಾರೆ ಅಂತ. ಹಾಗೆ ತುಂಬ ಖುಷಿ ಆಗ್ತಾ ಇದೆ. ಯಾವಾಗ ಅಂತ ಗೊತ್ತಿಲ್ಲ ರಂಜಾನ್ ಸ್ಟಾರ್ಟ್ ಆಗೋದು. ಖುಷಿ ಯಾಕಂತ ಹೇಳಿದರೆ, ನನ್ನ ಹಸ್ಬೆಂಡ್ ಅವರಿಗೆ 6 hours ಡ್ಯೂಟಿ, ಇಲ್ಲ ಅಂದರೆ ಅವರಿಗೆ 8 hours ಆಗುತ್ತೆ. ಹೋಗಲಿಕ್ಕೆ ಬರಲಿಕ್ಕೆ ಒಂದು ಹಾಫ್ ಆನ್ ಅವರ್ ಸಾಕಲ್ಲ, 15 minutes. ನಾವು ರೂಮ್ ತುಂಬ ಹತ್ರನೇ ತೊಗೊಂಡಿದ್ದೀವಿ, ಜಾಸ್ತಿ ವೇಟ್ ಮಾಡೋದು ಬೇಡ ಅಂತ ಸೀಟ್ ಬೆಲ್ಟ್ ಹಾಕ್ಕೊಂಡಿಲ್ಲ. ಹಾಗೆ 6 hours ಡ್ಯೂಟಿ, ಹಾಗಾಗಿ ತುಂಬ ಖುಷಿ ಆಗುತ್ತೆ. ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ 40 days ಹಾಕೊಳ್ಳಿ, ಇಲ್ಲಿದ್ರೆ 400 ದಿರಹಂ ಫೈನ್ ಕಟ್ಲಿಕ್ಕೆ ರೆಡಿ ಆಗಿರಿ. ಹಾಕ್ಕೊಳ್ತೀನಿ. ದಲ್ಮಾ ಮಾಲ್ ಯಾವ ಥರ ನೋಡಿ ಡೆಕೋರೇಟ್ನ ಮಾಡಿದ್ದಾರೆ. ಇವಾಗ ರಂಜಾನ್ ಬಂತಲ್ವ, ಅದಕ್ಕೋಸ್ಕರ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಲೈಟಿಂಗ್ಸ್ ಎಲ್ಲ ಇದ್ದಿದ್ರೆ ನೋಡ್ತಾ ಹೋಗಲಿಕ್ಕೆ ನನಗಂತೂ ತುಂಬಾ ಮಜಾ ಬರುತ್ತೆ. ಮೀನು ತೊಗೊಂಡಿರಲಿಲ್ಲಲ್ವ, ಹಾಗಾಗಿ ಮೀನನ್ನು ತೊಗೊಳ್ಳಿಕ್ಕೋಸ್ಕರ ಬಂದಿದ್ದೀವಿ. ನೋಡೋಣ ಯಾವ್ಯಾವ ಥರ ಮೀನಿದೆ ಅಂತ. ನೋಡ್ತಾ ಇರ್ಬೋದು ಎಷ್ಟೆಲ್ಲ ಮೀನಿದೆಯಲ್ವ. ಹಾಗೆ ಮೀನು ಕೂಡ ತೊಗೊಂಡ್ವಿ. ಪೆಟ್ರೋಲನ್ನು ಹಾಕ್ಲಿಕ್ಕೋಸ್ಕರ ಬಂದಿದ್ದೀವಿ. ಯಾವತ್ತೂ ಕೂಡ ಅವರು ಪೆಟ್ರೋಲ್ ಫುಲ್ ಮಾಡೇ ಇಡ್ತಾರೆ, ಬಟ್ ಇವತ್ತು ಖಾಲಿ ಆಗಿದೆ, ಸೊ ಅದಕ್ಕೋಸ್ಕರ ಬಂದಿದ್ದೀವಿ. ಸರಿ ಹೇಳಿ ಸ್ಪೆಷಲ್ ಅಂತ ಯಾಕೆ ಹೇಳೋದು? ಅದು ಸ್ಪೆಷಲ್ ಸೂಪರ್ ಸ್ಪೆಷಲ್ ಇರುತ್ತೆ, ಸೂಪರ್ ಇರುತ್ತೆ, ಮತ್ತು E+. ಸೂಪರ್ ಅಂದರೆ ನಂಬರ್ 1 ಕ್ವಾಲಿಟಿ, ಅದ್ರ ಕೆಳಗಡೆ ಸ್ಪೆಷಲ್, ಅದ್ರ ಕೆಳಗಡೆ E+. ಊರಲ್ಲಿ ಆಗಿರುತ್ತಾ? ಊರಲ್ಲಿ ಗೊತ್ತಿಲ್ಲ ಏನಂತ. ಡೀಸೆಲ್ ಹಾಗೂ ಪೆಟ್ರೋಲ್ ಎರಡೇ ಬರ್ದಿರತ್ತೆ ಅಂತ. ಊರಲ್ಲಿ ಕೂಡ ಇರ್ಬೋದು, ಮೇ ಬಿ, ನನ್ಗೆ ಗೊತ್ತಿಲ್ಲ, ಅಷ್ಟು ನೋಟಿಸ್ ನಾನು ಮಾಡಿಲ್ಲ. ಪೆಟ್ರೋಲ್ ರೇಟ್ ಕೂಡ ಜಾಸ್ತಿ ಆಗಿದೆ, ಎವ್ರಿ ಮಂತ್ ಇನ್ಕ್ರೀಸ್ ಆಗ್ತಾನೆ ಇದೆ. ಅದು ಕೂಡ ಇವಾಗಲೇ ಅಲ್ಲ, ಅಂದ್ರೆ 1 year ಆಯ್ತು. ನೀನು ಲಾಸ್ಟ್ ಟೈಮ್ ಬಂದಿದ್ದೀಯ? ಹೌದು, ಆ ಟೈಮಲ್ಲಿ ಸ್ಟಾರ್ಟ್ ಆಯಿತು. ತಿಂಗಳಿಗೆ ಅಥವಾ 2 ತಿಂಗಳಿಗೆ ಒಂದ್ಸಲನಾದರೂ ಇನ್ಕ್ರೀಸ್ ಆಗುತ್ತೆ. ಹೌದು, ಯಾಕಂತ ಹೇಳಿದ್ರೆ ನಾನು ಇವಾಗ ಲಾಂಗ್ ಟೈಮ್ ಆಯಿತು ಇಲ್ಲದೆ, ಆದರೂ ಕೂಡ ಇವರು ಫೋನಲ್ಲಿ ಹೇಳ್ತಾ ಇದ್ರಲ್ಲ ನನಗೆ, ಯಾವತ್ತೂ ಕೂಡ ಅದೇ ಕೇಳಲಿಕ್ಕೆ ಬರುತ್ತೆ, ಪೆಟ್ರೋಲ್ ಜಾಸ್ತಿ ಆಗ್ತಾ ಇದೆ, ನಾಳೆಯಿಂದ ಜಾಸ್ತಿ ಅಂತ. ಸ್ಪ್ರಿಂಗ್ ಆನಿಯನ್ ಬಾಜಿಯನ್ನು ಮಾಡ್ತೀನಿ, ನಂತರ ಫ್ರೆಶ್ ಅಪ್ ಎಲ್ಲ ಮಾಡಿ ನಂತರ ತಿಂದ್ರಾಯಿತು ಅಂತ. ಟೈಮ್ ಆಗ್ತಾ ಬಂತು, ಇವಾಗಲೇ 10 ಗಂಟೆ ಆಗಿದೆ. ಚಪಾತಿ ಕೂಡ ಮಾಡಲಿಕ್ಕಿದೆ. ಹಾಗೆ ಚಪಾತಿ ಹಾಗೂ ಸ್ಪ್ರಿಂಗ್ ಆನಿಯನ್ ಒಳ್ಳೆ ರೆಸಿಪಿಯನ್ನು ನೋಡಿದ್ದೀವಿ, ಟ್ರೈ ಮಾಡುವ ಅಂತ ಇದ್ರೆ. ಹಾಗೆ ನೋಡ್ತಾ ಇರ್ಬೋದು, ಇದು ಜಸ್ಟ್ ಆನಿಯನ್ಸನ್ನು ತಗೊಂಡಿದ್ದೀನಿ. ಹಾಗೆ ಸ್ಪ್ರಿಂಗನ್ನು ಅವ್ರು ವಾಶ್ ಮಾಡ್ತಾ ಇದ್ದಾರೆ, ತೋರಿಸ್ತೀನಿ. ಸ್ಪ್ರಿಂಗ್ ಆನಿಯನ್ ಹಾಕಿದ ತಕ್ಷಣವೇ 4 ಮೊಟ್ಟೆಯನ್ನು ಹಾಕಬೇಕಿತ್ತು, ಬಟ್ ನಾನು ಹಾಕ್ತಾ ಇಲ್ಲ, ಸ್ವಲ್ಪ ಬೇಯಿಸ್ಕೊಳ್ತೀನಿ. ಸರಿಯಾಗಿ ಬೆಂದಿಲ್ಲ ಅಂತ ಹೇಳಿದರೆ ನಂತರ ಫೇಲ್ ಆಗುತ್ತೆ, ಸೊ ಸ್ವಲ್ಪ ಬೇಯಿಸ್ಕೊಂಡೆ 4 ಮೊಟ್ಟೆಯನ್ನು ಹಾಕ್ತೀನಿ ನಾನು ಇದರಲ್ಲಿ. ಡಿನ್ನರ್ ರೆಡಿ ಆಗಿದೆ, ಊಟವನ್ನು ಮಾಡ್ತೀವಿ. ಚಪಾತಿ ಹಾಗೂ ಸ್ಪ್ರಿಂಗ್ ಆನಿಯನ್ ಹಾಕಿ ಮೊಟ್ಟೆ ಎಲ್ಲ ಹಾಕಿ ಬಾಜಿ ಮಾಡಿದ್ದೀವಿ. ಚಪಾತಿ ಎಲ್ಲೋ ಕಾಣಿಸ್ತಾ ಇದೆ, ಬಿಕಾಸ್ ನಾನು ಹಳದಿ ಹಿಟ್ಟನ್ನು ಹಾಕ್ತೀನಿ. ಹಾಗೆ ನನ್ನ ಊಟ ಆಯಿತು. ಲಾಸ್ಟ್ ಒಂದು ಚಪಾತಿಯನ್ನು ನ್ಯೂಟೆಲ್ಲಾ ಜೊತೆ ತಿಂತೀನಿ, ಅದಕ್ಕೋಸ್ಕರ ಓಪನ್ ಮಾಡ್ತಾ ಇದ್ದಾರೆ. ಎಲ್ಲ ಓಪನ್ ಮಾಡಲಾ? ಸ್ವಲ್ಪ ಫುಲ್ ಮಾಡಿ. ವಾವ್, ನಾನು ಹಾಕ್ಕೊಳ್ತೀನಿ, ಹಾಗೆ ನಾನು ತಿಂತೀನಿ. ಸೋನು ಎಂತ ಮಾಡ್ತಾ ಇದ್ದೆ? ಏನು ಹೇಳೋದು, ಬಿರಿಯಾನಿ ರೆಡಿ ಮಾಡ್ತಾ ಇದ್ದೀನಿ. ನಾಳೆ ಬಿರಿಯಾನಿ ಮಾಡಬೇಕಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಪ್ರಿಪ್ರೇಷನನ್ನು ಮಾಡಿ ಇಡುವಂತ. ಬೆಳಿಗ್ಗೆ ಲೇಟಾಗಿ ಇಡ್ಬೋದಲ್ವಾ, ಸೊ ಅದಕ್ಕೋಸ್ಕರ. ಲಾಸ್ಟ್ ಟೈಮ್ ಆದರೂ ನೀವು ಸ್ವಲ್ಪನಾದ್ರೂ ಕೆಲಸ ಮಾಡಿಕೊಟ್ಟಿದ್ರಿ, ಈ ಸಲ ಏನು ಕೂಡ ಮಾಡಿಕೊಟ್ಟಿಲ್ಲ. ಲಾಸ್ಟ್ ಟೈಮ್ ಫುಲ್ ಚಿಕನ್ ತೊಗೊಂಡು ಬಂದಿದ್ರಲ್ವಾ, ಅದಕ್ಕೋಸ್ಕರ ನೀವು ಕಟ್ಟಿಂಗ್ ಎಲ್ಲ ಮಾಡಿಕೊಟ್ಟಿದ್ರಿ. ಈ ಸಲ ಏನಿಲ್ಲ, ಎಲ್ಲ ನಾನೇ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ ಎಲ್ಲಿದೆ? ಚಿಕನ್ ವಾವ್, ಡ್ರಮ್ ಸ್ಟಿಕ್ ಎಷ್ಟೊಂದು ದೊಡ್ಡದಾಗಿದೆ. ಅದೇ ಇವಾಗ ರೆಡಿ ಮಾಡ್ತಾ ಇದ್ದೀನಿ, ಮತ್ತೇನು ಮಾಡೋದು.
ಇದು ಕೊರಿಯಂಡರ್, ಹಾಗೆ ಮಿಂಟ್ ಇದು ಕಟ್ ಮಾಡಿಟ್ಟಿದ್ದೀನಿ, ಹಾಗೆ ಚಿಲ್ಲೀಸ್ ಅದು ಯಾಕೆ? ಎಲ್ಲ ಅದಕ್ಕೆ ಹಾಕ್ಲಿಕ್ಕೋಸ್ಕರ, ಚಿಕನಿಗೆ ಹಾಕಿಡ್ಬೇಕಲ್ವಾ ಸ್ವಲ್ಪ ಹೊತ್ತು, ಅದಕ್ಕೋಸ್ಕರ. ಏನು ಮಾಡ್ತಾ ಇದ್ದೀರಾ? ಏನಿಲ್ಲ, ಫ್ರೈ ಮಾಡಿದಂಥ ಆನಿಯನ್ಸ್ ಫುಲ್ ಕಪ್ ಕಪ್ಪಾಗಿ ಕಾಣ್ತಾ ಇದೆ, ಗೋಲ್ಡನ್ ಫ್ರೈ ಮಾಡಿದ್ದೀನಿ ಫುಲ್. ಹಾಗೆ ಇದರಲ್ಲಿ ಈ ಮಸಾಲ ನೋಡ್ತಾ ಇರ್ಬೋದು, ಈ ಮಸಾಲದಲ್ಲಿ ನಾನು ಹಾಕಿದ್ದೀನಿ ಹಳದಿ ಪೌಡರ್, ಚಿಲ್ಲಿ ಪೌಡರ್, ಕೊರಿಯಂಡರ್ ಪೌಡರ್, ಬಿರಿಯಾನಿ ಮಸಾಲ, ಹಾಗೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೆ, ಹಾಗಾಗಿ ಸ್ವಲ್ಪ ಕಪ್ ಕಪ್ಪಾಗಿ ಕಾಣ್ತಾ ಇದೆ. ನಂತರ ಒಂದು ಇಷ್ಟು ಮೊಸರನ್ನ ಹಾಕಿದ್ದೀನಿ, ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಗ್ರೈಂಡ್ ಮಾಡಿದ್ದೀನಿ, ಗ್ರೈಂಡ್ ಮಾಡಿದಂತಹ ಜಾರ್ ಇದು. ಎಲ್ಲ ಜಿಂಜರ್ ಹಾಗೂ ಗಾರ್ಲಿಕ್ ಎರಡೂ ಕೂಡ ಹಾಕಿದ್ದೆ. ನಂತರ ಇದು ಕೂಡ ಹಾಕ್ಬೇಕಾ? ಹೌದು, ಇದರಲ್ಲೇ ಹಾಕ್ಲಿಕ್ಕಿದೆ. ಇದು ಚಿಲ್ಲಿ ಇದೆ, ಕೊರಿಯಂಡರ್ ಹಾಗೆ ಚಿಲ್ಲೀಸ್ ಇದೆ. ನಂತರ ಇದು ಮಿಂಟ್. ಆವಾಗ ತೋರಿಸಿದ್ರಲ್ಲ. ಹೌದು ಹೌದು. ಇದಕ್ಕೆ ನೀರು ಮಿಕ್ಸ್ ಮಾಡೋದು ಬೇಡವಾ? ಇಲ್ಲ, ಮಾಡಬಾರ್ದು. ಇಲ್ಲ, ಮಾಡಬಾರ್ದು. ವಾವ್, ಡ್ರಮ್ ಸ್ಟಿಕ್ಸ್. ಈ ಥರ ವಾಶ್ ಮಾಡಿ ಸ್ಕಿನ್ ಇತ್ತು ಇಲ್ಲಿ, ಸ್ಕಿನ್ ಔಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಈ ಥರ ಇದನ್ನು ಕೂಡ ಹಾಕಿದ್ದೀನಿ, ಲೈನ್. ಹಾಂ, ಇದರಲ್ಲಿ ಹಾಕಿ. ಇಷ್ಟೇನಾ? ಹೌದು, ಉಪ್ಪು ಕೂಡ ಹಾಕಿ ಮೊದಲೇನೆ, ಏನು ಕೂಡ ಹಾಕ್ಲಿಕ್ಕಿಲ್ಲ. ಹೀಗೆ ಮಿಕ್ಸ್ ಮಾಡಿ ಚೆನ್ನಾಗಿ ನಾಳೆ ಬಿರಿಯಾನಿ. ಇದೆಲ್ಲ ಮಾಡ್ಕೊಂಡು ಇಟ್ಟಿದ್ರೆ ತುಂಬ ಈಸಿ ಆಗುತ್ತೆ ನೆಕ್ಸ್ಟ್ ಡೇ. ಮಿಕ್ಸ್ ಮಾಡಿ ಆಯಿತು. ಹಾಗೆ ಇವಾಗ ಇಡ್ತೀನಿ ನಾನು ಫ್ರಿಜ್ಜಲ್ಲಿ. ಕೆಲಸ ಮುಗೀತು. ಹಾಗೆ ಕಿಚನ್ ಎಲ್ಲ ತುಂಬಾ ಡರ್ಟಿ ಆಗಿತ್ತು, ಸೊ ಅದಕ್ಕೋಸ್ಕರ ಅವರೇ ಕ್ಲೀನ್ ಮಾಡಿದ್ರು ಎಲ್ಲ ಕಿಚನನ್ನು. ನಾನು ಸ್ನಾನ ಮಾಡಲಿಕ್ಕೆ ಹೋದೆ, ಜಸ್ಟ್ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಹಾಗೆ ಟೈಮ್ ಆಗ್ತಾ ಇದೆ 12:26. ಅವ್ರ ತಂದೆಯವ್ರ ಫೋಟೋ ಅದು. ಹಾಗೆ ಇವಾಗ ನಿದ್ದೆ ಮಾಡ್ತೀವಿ, ನಾಳೆ ಬೆಳಗ್ಗೆ ಏಳಲಿಕ್ಕಿದೆ. ಬ್ರೇಕ್ಫಾಸ್ಟಿಗೆ ಬ್ರೆಡ್ ಆ್ಯಂಡ್ ನ್ಯೂಟೆಲ್ಲ. ಹಾಂ, ಬಟರ್ ಕೂಡ ಉಂಟು. ನಂತರ ಬ್ರೇಕ್ಫಾಸ್ಟಿಗೇನು ಇಲ್ಲ, ಸಿಂಪಲ್ ಆಗಿನೇ ಬ್ರೇಕ್ಫಾಸ್ಟ್. ಹೆವಿಯಾಗಿ ಬಿರಿಯಾನಿ ತಿನ್ಬೇಕಲ್ವಾ, ಅದಕ್ಕೆ ಸಿಂಪಲ್ ಬ್ರೇಕ್ಫಾಸ್ಟ್. ಹಾಗೆ ನನಗೆ ಅವ್ರಿಗೆ ಬ್ರೌನ್ ಬ್ರೆಡ್ ಇಷ್ಟ ಆಗುತ್ತೆ, ನನಗೆ ವೈಟ್ ಬ್ರೆಡ್ ತುಂಬ ಇಷ್ಟ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಬ್ರೌನ್ ಬ್ರೆಡ್ ಅಷ್ಟು ಟೇಸ್ಟಿಯಾಗಿರಲ್ಲ. ನನಗೆ ಬ್ರೌನ್ ಬ್ರೆಡ್ ಟೇಸ್ಟಿ ಯಾಕೆ ಅಂದರೆ ಅದು ಹೆಲ್ದಿ ಕೂಡ ಹೌದು, ಅದಕ್ಕೋಸ್ಕರ. ಹಾಂ, ಹೌದು. ಬಟ್ ನನಗೆ ಇದು ವೈಟ್ ಬ್ರೆಡ್ ಹೆಲ್ದಿ ಅಲ್ಲ, ಮೈದಾ ಅಲ್ವಾ, ಅದಕ್ಕೋಸ್ಕರ. ಎನಿವೇಸ್, ಅವ್ರು ತಗೊಳ್ಲಿಕ್ಕೇ ಕೊಟ್ಟಿಲ್ಲ ನನಗೆ, ಬೇಡ ಅಂತ. ಹಾಗೆ ನಿದ್ದೆ ಮಾಡ್ತೀವಿ, ಬೆಳಿಗ್ಗೆ ಹೇಳೋದು. ಗುಡ್ ನೈಟ್. ಮತ್ತೆ ಸಿಗ್ತೀನಿ ನಿಮಗೆ.